ಭಾರತ ಉತ್ತರ ಮಂಡಲದಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇದ್ದೀವಿ? ಕಾಂಗ್ರೆಸ್ಸಿನ ಲೀಡರ್ ಆಗಿರುವ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ದಿವಸ ಸಂವಿಧಾನ ಬದಲಾವಣೆ ಬಗ್ಗೆ ಮಾತಾಡಿದ್ದಾರೆ. ಅದರಲ್ಲಿ ಅವರು ಮೈನಾರಿಟಿಗೆ ಹೆಚ್ಚಿಗೆ ಆದ್ಯತೆಯನ್ನು ಕೊಡಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ. ಅದು ತಪ್ಪು. ಭಾರತ ದೇಶದಲ್ಲಿ ನಾವು ಹಿಂದೂಗಳು ಇರುವ ದೇಶದಲ್ಲಿ ಭಾರತೀಯರು ಮತ್ತು ನಾವು ಹಿಂದೂಗಳಿಗೆ ಹೆಚ್ಚಿಗೆ ಆದ್ಯತೆಯನ್ನು ಕೊಡಬೇಕು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಅವ್ರ ಟೀಮ್ದವರು ಇದೇನು ಸಂವಿಧಾನ ರಚನೆ ಮಾಡಿದ್ದಾರೆ ಅದು ಇಡೀ ದೇಶದ ಒಳಿತಿಗಾಗಿ ಮಾಡಿದ್ದಾರೆ. ಅದರಲ್ಲಿ ಚೇಂಜ್ ಮಾಡುವ ಏನು ಸಾಧ್ಯತೆಗಳು ಇಲ್ಲ ಮತ್ತು ಸಾಧ್ಯತೆಗಳು ಮಾಡುವುದು ಅವಶ್ಯಕತೆ ಇಲ್ಲ. ಇದರಿಂದ ದೇಶದಲ್ಲಿ ಇರೋ ಎಲ್ಲರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಸಿಗ್ತಾ ಇದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ ಸಂವಿಧಾನ ಯಾವುದೇ ರೀತಿ ನಡಿಬೇಕು, ಮತ್ತೆ ಯಾರು ಚೇಂಜ್ ಮಾಡಬಾರ್ದು. ಮತ್ತೆ ಚೇಂಜ್ ಮಾಡೋ ಕನಸುಗಳನ್ನು ಕಾಡೋದಾಗ್ಲಿ, ಇಂಥ ಹೇಳಿಕೆಗಳನ್ನು ಕೊಡೋದಾಗ್ಲಿ, ಇಂಥ ಹಿರಿಯ ಮನುಷ್ಯರಿಗೆ ಇದು ಒಳ್ಳೇದು ಅನಿಸುವುದಿಲ್ಲ. ಕಾಂಗ್ರೆಸ್ದವರು ತಮ್ಮ ಓಟಿನ ಒಲಿಕೆಗಾಗಿ ಇಂಥ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವನ್ನೆಲ್ಲ ಬಂದ್ ಮಾಡಿ ದೇಶದ ಡೆವಲಪ್ಮೆಂಟ್ ಅಥವಾ ಕರ್ನಾಟಕದ ಡೆವಲಪ್ಮೆಂಟ್ ಗಾಗಿ ಎಲ್ಲರೂ ಕೆಲಸ ಮಾಡ್ಬೇಕು. ಯಾಕಂದ್ರೆ ಜನರೆಲ್ಲ ಓಟ್ ಹಾಕಿರ್ತಾರೆ ಅಂದ್ಮೇಲೆ ಅವ್ರ ಬೆಳವಣಿಗೆಗಾಗಿ ನಾವು ಕೆಲಸ ಮಾಡ್ಬೇಕು ಹೊತ್ತು ಇಂಥವೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ದೇಶವಾಗ್ಲಿ ಕರ್ನಾಟಕನ ಹೊಡೆಯೋದ ವಿಚಾರ ಮಾಡಬಾರ್ದು. ಇದಕ್ಕೆ ನಾವು ಖಂಡನೆ ಮಾಡಿ ಇವತ್ತು ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ. ಅದಕ್ಕೆ ಇವತ್ತು ತಾವೆಲ್ಲರೂ ಸಹಕಾರ ಮಾಡ್ತೇವೆ. ಧನ್ಯವಾದಗಳು. ಇಂದು ಉತ್ತರ ಮಂಡಲ ವತಿಯಿಂದ ಏನು ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆ ಮಾಡ್ತೇನೆ ಅಂತ ಹೇಳಿ ಏನ್ ಹೇಳಿದಾರೆ ಹೇಳಿಕೆ, ಅದರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತಿದ್ದೇವೆ. ಅವರೇ ಪೈಲ ಸಂವಿಧಾನ ಚೇಂಜ್ ಮಾಡ್ತೇವೆ ಅಂತ ಹೇಳಿ ನಮ್ಮ ಮೇಲೆ ಆರೋಪವನ್ನು ಮಾಡಿ ಈಗ ತಾವೇ ಸಂವಿಧಾನವನ್ನು ಚೇಂಜ್ ಮಾಡ್ತೇನಂತೆ ಆ ಹೇಳಿಕೆ ಕೊಡ್ತಾ ಇದ್ದಾರೆ. ಆ ಸಂವಿಧಾನ ಎದಕ್ ಚೇಂಜ್ ಮಾಡ್ತಾ ಇದ್ದಾರೆ? ಮುಸ್ಲಿಮರ ಒಂದು ಹೋಲಿಕೆಗೆ, ಮುಸ್ಲಿಮರ ಫೇವರ್ ಮಾಡ್ಬೇಕನ್ನುವಂತ ಉದ್ದೇಶದಿಂದ ಈ ಸಂವಿಧಾನವನ್ನು ಬದಲಾಯಿಸುವಂತ ಈ ನೀತಿಯನ್ನು ಮಾಡ್ತಾ ಇದ್ದಾರೆ. ಅವ್ರ ಪೈಲ ಇತಿಹಾಸ ನೋಡುವಂತೆ 1947 ನಂತರ ಸಂವಿಧಾನದಲ್ಲಿ ಆದಂತಹ ಬದಲಾವಣೆಗಳನ್ನ ಯಾರು ಮಾಡಿದ್ರ? ಅವ್ ಕಾಂಗ್ರೆಸ್ ಮಾಡಿದಾರ. ಆದ್ರೆ ಕಾಂಗ್ರೆಸ್ ಈಗ ಸಂವಿಧಾನ ಬದಲಾಯಿಸ್ತೇನೆ ಅಂತಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದಂತ ಈ ಸಂವಿಧಾನ ಅದಕ್ಕೆ ಧ್ರುವ ಬೇಕ್ತವ್ರ SC ST ಗಳ ಒಂದು ಫಂಡ್ ಅನ್ನು ದುರುಪಯೋಗ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಸಂವಿಧಾನ ಬದಲಾವಣೆ ಮಾಡಿ ಮತ್ತೆ ಮುಸ್ಲಿಮರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಬೇಕು, ಹೆಚ್ಚಿನ ಅವರಿಗೆ ಹೋಲಿಕೆ ಕೊಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ಭಾರತ ವಿಭಜನೆ ಆಗಿತ್ತು. ಆ ಭಾರತ ವಿಭಜನೆ ಎದರ ಮೇಗಿತ್ತು? ದೇಶದ ಧರ್ಮದ ಆಧಾರ ಮೇಲೆ ವಿಂಗಡಣೆ ಆಗಿತ್ತು. ಪಾಕಿಸ್ತಾನ ಅಂದ್ರೆ ಇಡೀ ಇಂಡಿಯನ್ ಭಾರತದಲ್ಲಿದ್ದಂತಹ ಮುಸಲ್ಮಾನಗಳು ಆ ಸೈಡ್ ಹೋಗ್ಬೇಕು, ಪಾಕಿಸ್ತಾನದಲ್ಲಿದ್ದಂತಹ ಎಲ್ಲ ಮುಸ್ಲಿಮರು ಭಾರತಕ್ಕೆ ಬರಬೇಕು. ಕಾರಣ ಹಿಂದೂಗಳು ಎಲ್ಲ ಇಲ್ಲಿಂದ ಅವಾಗನ ಇದು ವಿಭಜನೆ ಒಪ್ಕೋತೇನಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿದಾರ. ಅದಕ್ಕ ಈ ಡಿ.ಕೆ. ಶಿವಕುಮಾರ್ ಹೇಳಿಕೆ ನೋಡಿದ್ರ ಸಂವಿಧಾನವನ್ನು ಬದಲಾವಣೆ ಮಾಡ್ತೇನಂತಾರ. ಆ ಸಂವಿಧಾನ ಬದಲಾವಣೆ ಕೇವಲ ಮುಸ್ಲಿಮರ ಹೋಲಿಕೆ ಮಾಡುವಂತ ಈ ಕಾರ್ಯ ಮಾಡ್ತಾ ಇದ್ದಾರೆ. ಹಿಂದೂಗಳ ವಿರೋಧ ಯಾವ್ದೇ ಇದ್ರ ಅದ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ ನಾ ಇಚ್ಛೆ ಪಡ್ತೇನೆ. ಬರುವಂತ ದಿವಸಕ್ಕ ಡಿ.ಕೆ. ಶಿವಕುಮಾರ್ ಅವ್ರ ರಾಜೀನಾಮೆ ಕೊಡ್ಬೇಕು. ಅವ್ರ ಹಗಲು ಕನಸು ಕಾಣ್ತಾ ಇದ್ದಾರೆ, ನಾ CM ಆಗ್ತೇನೆ, ನಾವ್ ಇದನ್ನ ಮಾಡ್ತೇನೆ ಅಂತ. ಪೈಲ CM ಆಗ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದಂತ ಸಂವಿಧಾನ ಯಾವ ರೀತಿ ಅದ, ಹೆಂಗ್ ನಡ್ಕೋಬೇಕನ್ನೋದು ಪೈಲ ಅದನ್ನ ಕಲ್ಕೋಬೇಕಂತ ಹೇಳಿ ನಾನ್ ನಿಮ್ ಮೂಲಕ ಹೇಳಕ್ ಇಚ್ಛೆ ಪಡ್ತೇವೆ.